ಸಾಮಾನ್ಯವಾಗಿ ದಿನನಿತ್ಯ ನಾವು ಓಡಾಡಬೇಕಂದ್ರೆ ಬೈಕು, ಕಾರು ಈ ಥರ ಇಲ್ಲ ಬಸ್ಸು, ಆಟೋ ಇದ್ರಾಗ ಓಡಾಡ್ತೀವಿ. ಕೆಲವೊಬ್ಬರು ಬೈಕ್ ಮೇಲೆ ಓಡಾಡೋರು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋತೀವಿ. ಹಾಕೋಲಿಕ್ಕಂದ್ರೆ ಪೊಲೀಸ್ ಕೈಯಾಗ ಸಿಕ್ಕ ಫೈನ್ ಕಟ್ಟಬೇಕು ಅನ್ನೋ ಭಯ ನಮಗಿರ್ತೈತಿ. ಕೆಲವೊಂದು ಸಲ ಅನಿವಾರ್ಯವಾಗಿ ಹೆಲ್ಮೆಟ್ ಇಲ್ದ ಮನೆ ಬಿಟ್ಟಿರ್ತೀವಿ. ಏನು ಮಾಡ್ತೀವಿ? ಪೊಲೀಸರು ಮುಂದದಾರ, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ತಪ್ಪಿಸ್ಕೊಳ್ಳೋದ್ರಾಗ ಸಕ್ಸಸ್ ಆಗಿಲ್ಲ ಅಂದ್ರೆ ಸರ ತಪ್ಪಾಯ್ತ್ರಿ, ಇದೊಂದು ಸಲ ಬಿಟ್ಬಿಡ್ರಿ, ಇವತ್ತೇ ಮರ್ತೀನಿ ಅಂತೀವಿ. ಇಲ್ಲ ಅಂದ್ರೆ ಹಾಸ್ಪಿಟಲ್ನಾಗ ಎಮರ್ಜೆನ್ಸಿ ಐತ್ರಿ, ಅಲ್ಲಿ ಹೊಂಟಿದ್ದೆ ಮರ್ತು ಬಿಟ್ಟೇರಿ ಅಂತೀವಿ. ಇಲ್ಲ ಅಂದ್ರೆ ಇನ್ಯಾವುದೂ ನಮ್ಮ ಬ್ಯಾಳಿ ಕಾಳಲ್ಲಿ ಬೇಯಲಿಲ್ಲ ಅಂದ್ರೆ ಸರ ಫೈನ್ ಕಟ್ಟುತ್ತೀನ್ರಿ ಅಂತೀವಿ. ಕೆಲವೊಬ್ರು ನಮ್ಮ ಕಡೆ ಫೈನ್ ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ಕೋರ್ಟಿಗೆ ಹೋಗಿ ಅಲ್ಲಿ ಫೈನ್ ಕಟ್ಟಿ ತಮ್ಮ ಗಾಡಿ ಬಿಡಿಸ್ಕೊಂಡು ಬರ್ತಾರೆ. ಇದು ಸಾಮಾನ್ಯವಾಗಿ ಭಾರತ ದೇಶದಾಗ ಎಲ್ಲರಿಗೂ ಒಂದೇ ರೀತಿ ಕಾನೂನು ಅಪ್ಲೈ ಆಗೋದ್ರಿಂದ ಎಲ್ಲರಿಗೂ ಇದೇ ರೂಲ್ಸ್ ಅಪ್ಲೈ ಆಗ್ತೈತಿ. ಆದ್ರೆ ಹೈದರಾಬಾದ್ ಒಳಗೆ ಒಬ್ಬ ಮುಸ್ಲಿಂ ಮಹಿಳೆಗೆ ಈ ರೂಲ್ಸ್ ಗೊತ್ತೇ ಇಲ್ಲ ಅನ್ನಿಸ್ತೈತಿ. ಆಕಿ ನಾ ಮಾಡಿದ್ದೇ ರೂಲ್ಸು, ನಾನೇ ಸರಿ ಅಂತ ವಾದ ಮಾಡಕತ್ತಾಳ. ಟ್ರಾಫಿಕ್ ಪೊಲೀಸರಿಗೆ 1% ರೆಸ್ಪೆಕ್ಟ್ ಕೊಡಾಕತ್ತಿಲ್ಲ, ಅವ್ರ ಮೇಲೆ ಗಾಡಿ ಹತ್ಸಕ್ಕೆ ಹೊಂಟಾಳ. ಆಕಿ ಪುಂಡಾಟ ಹೆಂಗಿತ್ತು ನೋಡ್ರಿ. ऐसा जो है जवान को मारते थे। ಈ ಮಹಿಳೆಯ ಗಂಡ ಗಾಡಿ ತಗೊಂಡಿದ್ದು 2017ರಾಗಂತ್ರಿ. 2017ರಿಂದ 2026 ಇವತ್ತಿನ ತನಕ ಸಾಕಷ್ಟು ಬಾರಿ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡ್ಯಾರ. ಬ್ರೇಕ್ ಮಾಡೋದ್ರ ಜೊತೆಗೆ ಅದು ಎಷ್ಟೋ ಸಲ ಸಿಕ್ಕಾಕೊಂಡಾಗ್ಲೂ ಕೂಡ ನೆಕ್ಸ್ಟ್ ಟೈಮ್ ಕಟ್ತೀನಿ ಅಂತ ಮುಂದೆ ಹಾಕ್ಯಾರ. ಆದ್ರೆ ಇಲ್ಲಿ ತನಕ ಒಂದೇ ₹1 ಫೈನ್ ಕಟ್ಟಿಲ್ಲ. ಇವತ್ತು ಪೊಲೀಸರ ಕೈಗೆ ಸಿಕ್ಕಾಕೊಂಡಾರ. ಅವರು ಚೆಕ್ ಮಾಡಿ ನೋಡಿದ್ರೆ ಸಾಕಷ್ಟು ದುಡ್ಡನ್ನು ₹1000 ಇವರು ಕಟ್ಟಬೇಕಾಗಿತ್ತು. ಅರ್ಧದಷ್ಟರಿ ಕ್ಲಿಯರ್ ಮಾಡಿ ಹೋಗ್ರಿ. ಅದ್ರ ಜೊತೆಗೆ ಇವತ್ತು ಕೂಡ ನೀವು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಅಂತ ಪೊಲೀಸರು ಹಿಡ್ದಾರಪ್ಪ. ಪೊಲೀಸರ ಮೇಲೆ ಗಾಡಿ ಹಾಯಿಸ್ತೀನಿ, ನಾ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಜಾಗ ಬಿಡು ಹೇಳಿದ್ರೆ ಅರ್ಥ ಆಗ್ತೈತಿಲ್ಲೋ, ಏನು ಬೇಕಾದ ಮಾಡ್ಕೊಂಡು ನನಗೇನೂ ಆಗೋದಿಲ್ಲ, ನನಗೇನು ಫರಕ ಬೀಳುವುದಿಲ್ಲ ಅಂತ ಈ ಮಹಿಳೆ ಮೊಂಡುವಾದ ಮಾಡಾಕತ್ತಾಳ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರದೇ ಸಮುದಾಯದ ಒಬ್ಬ ಮನುಷ್ಯ ಬಂದು ನೀನೇ ಮಾಡೋ ತಪ್ಪೈತಿ ತಾಯಿ, ಸಮಾಧಾನವಾಗಿ ಮಾತಾಡು ಅಂದ್ರು ಅವ್ರ ಜೋಡಿ ಸೇರಿ ನೀನು ಏನು ಬೇಕಾದ ಮಾಡ್ಕೊಂಡು ನನಗೆ ಸ್ವಲ್ಪನೂ ಎಫೆಕ್ಟ್ ಆಗೋದಿಲ್ಲ, ಸರಿ ಜಾಗ ಬಿಡು, ಸರಿ ಜಾಗ ಬಿಡು ಅಂತ ಅದು ಯಾವ ರೀತಿ ರಂಪಾಟ ಮಾಡಾಕತ್ತಿದ್ಲು. ಇವ್ರಿಗೆ ಯಾವುದೂ ಕಾನೂನು ಅಪ್ಲೈ ಆಗೋದಿಲ್ಲೇನ್ರಿ? ಒಂದಲ್ಲ ಎರಡಲ್ಲ ಸಾಕಷ್ಟು ಈ ರೀತಿ ಕೇಸ್ಗಳನ್ನ ನಾನು ನೋಡೀನಿ. ಮುಸ್ಲಿಮರು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋದು ಬಿಟ್ಟು ಬೇರೇನೂ ಮಾಡೋದಿಲ್ಲ ಅನ್ನೋ ಆಪಾದನೆಗಳು ಖರೆ ಅನ್ನಿಸ್ತಾವ. ಯಾಕೆ ಹೇಳ್ರಿ? ಇದೇ ರೀತಿಯ ಇನ್ನೊಂದು ವಿಡಿಯೋ ನಾನು ನಿಮಗೆ ತೋರಿಸ್ತೇನೆ. ಅದೇನು ಅಂದ್ರೆ ಒಬ್ಬ ಮಹಿಳೆ ಇನ್ನೊಬ್ಬರ ಜಾಗದಾಗ ಬಂದು ಕೂತಾಳ, ಅದೂ ಟ್ರೈನ್ ಒಳಗೆ. ನಂದೇ ಜಾಗ ಐತಿ, ನಾನೇ ಟಿಕೆಟ್ ತೆಗೆಸ್ಕೊಂಡೀನಿ, ಏನು ಮಾಡ್ತಿ? ನಾನು ಟಿಕೆಟ್ ತೋರಿಸೋದಿಲ್ಲ, ನನ್ನ ಹತ್ರ ಟಿಕೆಟ್ ಕೇಳಿದ್ರೆ ಕಡ್ದು ನಿನ್ನ ಬುಟ್ಟಿಗೆ ಹಾಕ್ತೀನಿ ಅಂತ ಯಾವ ರೀತಿ ಟಿ ಮುಂದೆ ರಂಪಾಟ ಮಾಡತ್ತಾಳ ನೋಡ್ರಿ. आपका टिकट नहीं है, आपका बंद नहीं है, आपको नहीं आपका टिकट है और बट आपके को अलाउड है वो बता दीजिएगा। हाँ दूसरे को मतलब ही नहीं। आप उधर रहिए, आपका लेडी कांस्टेबल ना बोलो मैडम, किसने बोला मैडम 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 मैं जो लेडीज कांस्टेबल को क्या करना है? काट के डाल दूंगी, टुकड़े टुकड़े डालो, बकवास करेगा तो किससे? मैडम इधर आइए, गाड़ी पकड़ेगी तुम लोगों की। ನೋಡಿದ್ರಲ್ರಿ, ನಿನ್ನ ಕಡ್ದು ಪೀಸ್ ಮಾಡಿ ಬುಟ್ಟಿಗೆ ಹಾಕ್ತನು. ಏನು ಮಾತಾಡಕತ್ತಿ? ನನ್ನ ಜಾಗದಾಗ ನಾ ಕುಂತೀನಿ, ನಿಯತ್ತಾಗಿರೋದು ಕಲಿ, ನಾಟಕ ಮಾಡಬೇಡ. ತಾನೇ ಬೇರೆಯವ್ರ ಸೀಟ್ ಮೇಲೆ ಕುಂತಿದ್ರು ಆಕೆ ಧೈರ್ಯ ನೋಡ್ರಿ. ಅಷ್ಟು ಜನ ಗಂಡಸ್ರದಾರ, ಟಿ ಅದಾರ, ಪೊಲೀಸರು ಅದಾರ, ಯಾರೊಬ್ಬರಿಗೂ ಆ ಮಹಿಳೆ ಅಂಜಾಕತ್ತಿಲ್ಲ. ಯಾಕಂದ್ರೆ ಆಕೆ ಬುರ್ಕ ಹಾಕೊಂಡಾಳ. ಆಕೆನ ಮುಟ್ಟೋ ಧೈರ್ಯನೂ ಅಲ್ಲಿ ಯಾರಿಗೂ ಇಲ್ಲ. ಲೇಡಿ ಪೊಲೀಸ್ ಮೊದಲೇ ಇಲ್ಲ.
ಇದ್ರೊಳಗೆ ಯಾರೇ ಒಬ್ರ ಮುಟ್ಟಿದ್ರು ಅಂದ್ರೆ ಅದು ಇನ್ನೇನು ಆಪಾದನೆ ಮಾಡಿ ಯಾರ್ಯಾರನ್ನ ಏನೇನು ಗತಿ ಮಾಡ್ತಿದ್ಲು. ಪಾಪ ತಾ ದುಡ್ಡು ಕೊಟ್ಟು ತಾ ಟಿಕೆಟ್ ತಗೊಂಡು ಈಕಿ ಮುಂದೆ ಕೈ ಚಾಚಿ ಅವ ಕೇಳೋ ಪರಿಸ್ಥಿತಿ ಐತಿ. ಪೊಲೀಸರಿದ್ರು ಎಲ್ಲರ ಮುಂದೆ ಅವನು ಹೊಡಿಲಿಕ್ಕತ್ತಾಳಕ್ಕಿ. ಭಂಡ ಧೈರ್ಯ ಅನ್ಲಾರ್ದ ಇನ್ನೇನು ಅನ್ಬೇಕ್ರಿ ಇದಕ್ಕೆ. ಇದಷ್ಟ ಅಲ್ರಿ, ಒಂದು 2-3 ತಿಂಗಳ ಹಿಂದೆ ನಮ್ಮ ಕರ್ನಾಟಕದಾಗನ ಬೆಂಗಳೂರಾಗನ ಟ್ರಾಫಿಕ್ ಪೊಲೀಸರ ಜೊತೆನ ಒಬ್ಬ ಎಷ್ಟು ಮೊಂಡುವಾದ ಮಾಡತ್ತಿದ್ದ, ಅದೇನು ವಾಗ್ವಾದ ಮಾಡತ್ತಿದ್ದ. ತಾನೇ ಬಂದಾನ ಒನ್ ವೇದಾಗ ಪೊಲೀಸರು ಕೇಳಿದ್ರ ಸುಮ್ಮಿರೋ, ನನ್ನ ಕೇಳಬೇಡ, ನಾ ಹೆಂಗಾರೆ ಹೋಗ್ನು, ನನಗೆ ಅರ್ಜೆಂಟ್ ಐತಿ ಬಿಡು ಅಂತಾನ. ತಂದೆ ಮಗ ಇಬ್ಬರು ಕೂಡಿ ಪೊಲೀಸರನ್ನ ಅದು ಯಾವ ರೀತಿ ಮಬ್ಬು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು, ವಿಕ್ಟಿಮ್ ಕಾರ್ಡ್ನ ಅದು ಹೆಂಗೆ ಪ್ಲೇ ಮಾಡಿದ್ರು ನೋಡ್ರಿ. ನೋಡಿದ್ರಲ್ರಿ, ಇಬ್ಬರೂ ಹೆಲ್ಮೆಟ್ ಹಾಕಿಲ್ಲ, ಸ್ಕೂಟರ್ ಮೇಲೆ ಬಂದಾರ, ಒನ್ ವೇದಾಗ ನಿಂತಾರ. ಪೊಲೀಸರು ಒನ್ ವೇದಾಗ ಹೋಗಕತ್ತಾಗ ಓಯ್ ಅಂತ ಕರೆದಿದ್ದು ಇವರ ಪ್ರಾಬ್ಲಮ್ ಆಯ್ತು. ಫಸ್ಟ್ ಆಫ್ ಆಲ್ ಇವರು ಒನ್ ವೇದಾಗ ಬರತ್ತಾರ, ಮೊದಲನೇ ತಪ್ಪು. 2ನೇದು ಹೆಲ್ಮೆಟ್ ಹಾಕಿಲ್ಲ. 3ನೇದು ಪೊಲೀಸರ ಜೊತೆನ ಹೆಂಗೆ ಬೇಕು ಹಂಗೆ ಮಾತಾಡಕತ್ತಾರ. ಈಗ ಯಾರೋ ಒಬ್ರು ಗಾಡಿ ಮೇಲೆ ಹೊಂಟಿದ್ರ ಅವ್ರ ಹೆಸರು ಹೆಂಗೆ ಗೊತ್ತಾಕೈತಿ ಪೊಲೀಸ್ಗ? ತಪ್ಪು ಮಾಡಕತ್ತಿದ್ರ ಓಯ್ ಅಂತ ಕರಿಲಾರ್ದ ಏ ತಮ್ಮ, ಏ ಕಾಕ ಅಂತ ಕರಿಬೇಕೇನು? ಓಯ್ ಅಂತ ಹೆಂಗೆ ಕರ್ದಿ? ನಮ್ಮ ಮನ್ಯಾಗೂ ಲಾಯರ್ಗಳದಾರ, ನಾನು ನೋಡ್ಕೋತೀನಿ ನಿನ್ನ ಅಂತ ಮಾತಾಡ್ತಾರ. ಮಾಡಿದ್ದ ತಪ್ಪಿಗೆ ಕ್ಷಮೆ ಕೇಳಿ ಮುಚ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಟ್ರಾಫಿಕ್ ಪೊಲೀಸ್ ಮುಂದೆ ನಿಂತಾರನೋ ಇದ್ದಿಲ್ದ ಯಾರೋ ಬೇರೆದ್ರ ಜೋಡಿ, ಕಾಮನ್ ಮ್ಯಾನ್ ಜೋಡಿ ಮಾತಾಡತ್ತೀನಿ ಅನ್ನೋ ಥರ ದರ್ಪ ತೋರಿ ಇಬ್ಬರೂ ಕೂಡ ಇನ್ನೇನು ಬಿಟ್ರ ಪೊಲೀಸನ್ನ ಹೊಡೆದ ಬಿಡ್ತಿದ್ರು ಅನ್ನೋ ಅಷ್ಟು ಮೊಂಡುವಾದ ತೋರಾತಿದ್ರು. ಮಾತಿತ್ತಿದ್ರ ಸಂವಿಧಾನನ ಪಾಲಿಸ್ತೀವಿ, ಸಂವಿಧಾನದ ಪರವಾಗಿ ನಾವು ಇದ್ದೀವಿ ಅಂತ ಎಲ್ಲರೂ ಮಾತಾಡ್ತಾರೆ. ಮುಖ್ಯವಾಗಿ ಇಸ್ಲಾಂ ಧರ್ಮದ ಮುಖಂಡರು, ಇಸ್ಲಾಂ ಧರ್ಮವನ್ನ ಫಾಲೋ ಮಾಡೋರು, ಸಮುದಾಯದವರು ಏನೇ ಆದರೂ ನಮಗೆ ಸಂವಿಧಾನ ಸಾಥೈತಿ ಅಂತ ಮಾತಾಡ್ತಾರೆ. ಹಂಗೆ ಸಂವಿಧಾನ ಫಾಲೋ ಮಾಡೋರಾಗಿದ್ರ ಪ್ರತಿಯೊಂದು ಸಾರ್ವಜನಿಕ ರೂಲ್ಸನ್ನು ಇವರು ಫಾಲೋನೇ ಮಾಡಂಗಿಲ್ಲಲ್ಲ. ಯಾಕ? ಒಂದಲ್ಲ ಒಂದ್ರೊಳಗೆ ಇವರು ಸಿಕ್ಕೇ ಸಿಗ್ತಾರೆ. ಟ್ರೈನ್ ಕೂಡ ಸಾರ್ವಜನಿಕವಾಗಿರುವಂಥದ್ದು, ಟ್ರಾಫಿಕ್ ರೂಲ್ಸ್ ಕೂಡ ಎಲ್ಲರಿಗೂ ಒಂದೇ ಇರುವಂಥದ್ದು. ಆದರೂ ಇವರು ಅದನ್ನು ಫಾಲೋ ಮಾಡಂಗಿಲ್ಲ. ಅಂದರೆ ಇವ್ರಿಗೆ ಬುದ್ಧಿ ಹೇಳೋ ಕೆಲಸ ಯಾರು ಮಾಡಬೇಕು? ಯಾರು ಮಾಡಬೇಕಾಗಿತ್ತೋ ಸಮುದಾಯದವರು ಅವರೇನೇ ಬೀದಿಗಿಳಿದು ಪ್ರತಿಯೊಂದಕ್ಕೂ ಪ್ರತಿಭಟನೆ ಮಾಡ್ತಾರೆ. ರೂಲ್ಸು ಅವರಿಗೇ ಬೇರೆ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಉದಾಹರಣೆಗೆ ಜೈಪುರ್ ಒಳಗೆ ನೋಡ್ರಿ, ರೋಡ್ ಅಗಲೀಕರಣ ಮಾಡಬೇಕು ಅಂತ ಸಾಕಷ್ಟು ಬಿಲ್ಡಿಂಗ್ಗಳನ್ನು, ಅಂಗಡಿ ಮುಂಗಡಗಳನ್ನು, 2-3 ದೇವಸ್ಥಾನಗಳನ್ನು ಕೆಡವಿದ್ರು. ಅವರೆಲ್ಲ ಸುಮ್ಮನೆ ಇದ್ರು, ಹೌದಪ್ಪ ಅಭಿವೃದ್ಧಿ ಆಗತೈತಿ ಆಗಲಿ ಅಂತ. ಆದ್ರೆ ಅಲ್ಲಿ ಒಂದು ಮಸೀದಿ ಇತ್ತು. ಆ ಮಸೀದಿಯನ್ನು ಕೆಡವಿದ್ದಕ್ಕಾಗಿ ಅದು ಏನು ಆಕ್ರೋಶ, ಏನು ಸಿಟ್ಟು, ನಮ್ಮ ದರ್ಗಾನ ಹೆಂಗೆ ಮುಟ್ಟಿದ್ರಿ, ನಮ್ಮ ಮಸೀದಿನ ಹೆಂಗೆ ಮುಟ್ಟಿದ್ರಿ ಅಂತ ಅಲ್ಲಿನ ಮಂದಿ ಸಿಡಿದೆದ್ದಿದ್ರು. ಅವರನ್ನ ತಡಿಬೇಕು ಅಂತ ಸಾಕಷ್ಟು ಪ್ರಮಾಣದ ಸಾವಿರಾರು ಸಂಖ್ಯೆ ಒಳಗೆ ಫೋರ್ಸನ್ನು ಕರೆಸಿದ್ರು. ಎಲ್ಲ ಬಿಲ್ಡಿಂಗ್ಗಳ ಮೇಲೆ ಪೊಲೀಸರನ್ನ ನಿಂದ್ರಿಸಿದ್ರು. ಅವರು ಕಣ್ಗಾವಲಿಟ್ಟು ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಎಚ್ಚರಿಕೆ ವಹಿಸಬೇಕಾಗಿತ್ತು. ಇದು ಇವ್ರು ಮಾಡೋ ಅಂತ ಕೆಲಸ ರೀ. ಇದಕ್ಕೆ ಪೊಲೀಸರು ಸಾಕನ್ನಷ್ಟು ಅನುಭವಿಸ್ಬೇಕಾಗ್ತೈತಿ. ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ, ವೈಯಕ್ತಿಕವಾಗಿರಲಿ ಅಥವಾ ಸಮುದಾಯದ ಸಂದರ್ಭ ಬರಲಿ. ಆದರೆ ಇವರು ಕಾನೂನನ್ನ ಮೀರಿ ವಿಕ್ಟಿಮ್ ವುಡ್ ಅನ್ನ ಪ್ಲೇ ಮಾಡಕ್ಕೆ ಟ್ರೈ ಮಾಡ್ತಾರ. ಪ್ರತಿ ಒಂದ್ರಾಗೂ ನಾವು ನಮಗೆ ಬ್ಯಾರೇನೇ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲರಿಗೂ ಒಂದೇ ಕಾನೂನು, ಒಂದನ್ನೇ ಪಾಲಿಸ್ಬೇಕು ಅಂತ ಇವ್ರಿಗೆ ಹೇಳೋ ಧೈರ್ಯ ಯಾರು ಮಾಡ್ತಾರೋ? ಈಗ ತೆಲಂಗಾಣ ಒಳಗೆ ನಡೆದಿದ್ದ ಘಟನೆ, ತೆಲಂಗಾಣದಾಗ ಕಾಂಗ್ರೆಸ್ ಐತಿ, ಕಾಂಗ್ರೆಸ್ ಏನು ಮಾಡ್ತೈತಿ ಅಂತ ಗೊತ್ತಿಲ್ಲ. ಕರ್ನಾಟಕದಾಗ ಕೂಡ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಏನು ಮಾಡ್ತೈತಿ ಗೊತ್ತಿಲ್ಲ. ಜೈಪುರ್ ಒಳಗೆ ಈಗ ಅವ್ರಿಗೆ ಬರೋಬ್ಬರಿ ಬಂದೋಬಸ್ತ್ ಮಾಡೋ ಕೆಲಸ ಮಾಡಕತ್ತಾರ. ಬಟ್ ಇದೆಲ್ಲ ನೋಡ್ತಿದ್ರ ಅನಿಸೋದೇನ್ರಿ? ಅವರಿಗೆ ಸಂವಿಧಾನದ ಮೇಲೆ ನಿಜವಾಗ್ಲೂ ಅಷ್ಟೊಂದು ರೆಸ್ಪೆಕ್ಟ್ ಇದ್ರ ಅವ್ರು ಇದೆಲ್ಲ ಮಾಡ್ತಿದ್ರೇನು? ಕೊನೆಯದಾಗಿ ಕಾಡೋ ಪ್ರಶ್ನೆ, ಅವರಿಗೆ ಸಂವಿಧಾನ ಸಂಬಂಧ ಬರೋದಿಲ್ಲೇನು?